ಮಚ ನಿನ್ಗೆ ಇಷ್ಟ ದಿನ ಫೋನ್ ಮಾಡಿಲ್ಲ ಅಂದ್ರೆ ನೀನು ಮರ್ತಿದ್ದೀನಿ ಅನ್ಕೊಂಬಿಡ. ಸದ್ಯಕ್ಕೆ ದುಡ್ಡಿನ ಅವಶ್ಯಕತೆ ಏನಿಲ್ಲ ಅಂತ. ಮಕ್ಕಳು ಒಂದೊಂದಲ್ಲ. ನಿಮ್ಮ ಅಮ್ಮಗೆ ಫೋನ್ ಮಾಡ್ಬಿಟ್ಟು, ಅಮ್ಮ ನಾನು ಇವತ್ತು ಮದ್ವೆ ಆಗಿ ಹುಡುಗಿನ ಮನೆ ಕರ್ಕೊಂಡ್ ಬರ್ತಾ ಇದ್ದೀನಿ ಅಂತ ಹೇಳಿ. ಅಮ್ಮ ನಾನು ಮದ್ವೆ ಆಗ್ತಾ ಇದ್ದೀನಿ, ಹುಡುಗಿನ ಮನೆ ಕರ್ಕೊಂಡ್ ಬರ್ತಾ ಇದ್ದೀನಮ್ಮ. ಫೋನ್ ಮಾಡಿ ಫೋನ್ ಮಾಡ್ಬೇಕಾ? ಹಲೋ, ಏನ್ ಮಚ್ಚ ಮ್ಯಾಚ್ ಡೇ ಇವತ್ತು ಫುಲ್ ರೆಡಿನಾ? ಸಕ್ಕದಾಗ ಆಡ್ಬೇಕು ನೀವು ಇವತ್ತು. ನೀವು ಗೆದ್ದೆ ಬರ್ಬೇಕು ಇವತ್ತು. ಏನ್ ಪಾಯಿಂಟ್ಸ್ ಟೇಬಲ್ ಲಾಸ್ಟ್ ಅಲ್ಲಿ ಏನಾಗ್ಬಿಡುತ್ತೆ, ಒಂದಲ್ಲ ಒಂದ್ ದಿವಸ ನೀವು ಮೇಲ್ ಬಂದೇ ಬರ್ತೀರಾ. ಇವತ್ತಿರೋ ಎಲ್ಲ IPL ಟೀಮ್ ವರ್ಗು ನೀವೇನು ಅಂತ ತೋರಿಸ್ಬೇಕು. ನಮ್ ತಲಾ ಗೆದ್ದೆ ಗೆಲ್ಲಿಸ್ತಾನೆ. ಅದಿರ್ಲಿ, ಏನ್ ಇವತ್ತು ಅಪರೂಪಕ್ಕೆ ನಮ್ ಟೀಮ್ ಸಪೋರ್ಟ್. ನಜ್ಜಿ GT ಗೆದ್ಬಿಟ್ರೆ ಟಾಪ್ ಅಲ್ಲಿ ಆಟ ಆಡ್ಕೊಂಡ್ಬಿಡುತ್ತೆ, ಹಿಡಿಯಕ್ಕೆ ಆಗಲ್ಲ. CSK ಇವತ್ತು ಗೆದ್ರೆ ನಂಗೆ ಶಾಲೆನೂ ಸಂಬಂಧ ಆಗಲ್ಲ. ಆಗ GT ಟಾಪ್ ಹೋಗಕ್ಕಾಗಲ್ಲ. ನಾವು ನೆಕ್ಸ್ಟ್ ಮ್ಯಾಚ್ ಗೆದ್ದಾಗ ನಾವು ಬರೀ ಟಾಪ್ ಅಲ್ಲಿ ಆಟ ಆಡ್ಕೊಂಡ್ಬಿಡೋದು ಅನ್ನೋ ಒಂದು ವಿಷಯಕ್ಕೆ ಇವತ್ತು CSK ಸಪೋರ್ಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಈ ತರ ಚುತಿಯ ಟೀಮ್ ನನ್ನ ಲೈಫಲ್ಲಿ ನೋಡಿಲ್ಲ. ಲೋ ಎಲ್ಲ ಕೇಳಿಸ್ತಿದ್ದೆ ಕಣೋ. ಎಲ್ಲ ಕೇಳಿಸ್ಬಿಡ್ತಾ ಮಚ್ಚ? ಎಲ್ಲ ಕೇಳಿಸ್ತು. ನಂಗೇನೋ ಕೇಳಿಸ್ತಾ ಇಲ್ಲ ಮಚ್ಚ. ನಿಂಗೆ ಆಮೇಲೆ ಮಾಡ್ತೀನಿ. ಬಾಯ್ ಬಾಯ್. ಸಾರ್ ಅಲ್ಲ, ಹೆಸರಲ್ಲೇನಾದ್ರೂ ಕೊಡೋ ಭಯ. ಆದ್ರೆ ನಾನ್ ಹಿಂದೂ ಅಣ್ಣ. ದೇವ್ರ ಹೆಸರಲ್ಲಿ ಕೊಡೋ ಮಗ ಒಳ್ಳೆ ಎಂತೆ ಸಿಗ್ತಾರ್ಲಿಂಗೆ. ನನಗೆ ಆಲ್ರೆಡಿ ಮದ್ವೆ ಆಗಿದೆ ಗುರು. ಸರ್ಕಾರಿ ನೌಕರಿ ಸಿಗ್ಲಿ ಮಗ. ಹಾಗಾದ್ರೆ ಕೊಡೋ ಮಗ ಅಣ್ಣ. ಸ್ಟೇಷನ್ ಮಾಸ್ಟರ್ ನಾನು, ಇದೇ ಸ್ಟೇಷನ್ಗೆ. ಸರ್ಕಾರಿ ನೌಕರಿ ಆಲ್ರೆಡಿ ಇದೆ ನನಗೆ. ಅರೆ ಅಣ್ಣ, ನೀನ್ 100 ವರ್ಷ ಬಾಳ್ತೀಯ ಕೊಡೋ ಮಗ. ಅರೆ ಯಾರ್, ನನಗ್ ಕ್ಯಾನ್ಸರ್ ಇದೆ ಶಿಷ್ಯ. ಡಾಕ್ಟರ್ ಆಲ್ರೆಡಿ ಹೇಳಿದಾರೆ ನಾನು 6 ತಿಂಗಳು ಅಷ್ಟೇ ಬದುಕೋದಂತ. ನಿನ್ ತಂದೆ ತಾಯಿ 100 ವರ್ಷ ಬಾಳ್ತಾರೆ ಕೊಡೋ ಮಗ. ತಗ್ಲಾಕೊಂಡಲ್ಲ ಗುರು, ಇವಾಗ ಕೊಡ್ಲೇಬೇಕಾಗುತ್ತೆ. ತಗೋ ಹೋಗಿ, ಹೊಟ್ಟೆ ತುಂಬಾ ಊಟ ಮಾಡು. ಧನ್ಯವಾದ ಅಣ್ಣ. ಪರವಾಗಿಲ್ಲ ಬಿಡಿ. ಎಲ್ಲ ಇದೆಯಲ್ಲ ಮಚ್ಚ, ಬಂದಿನಿ. ನಿಮ್ ಮನೆ ರೋಡ್ ಗೊತ್ತೈತಿಲ್ಲ, ಒಂಚೂರು ಲೊಕೇಶನ್ ಕಳ್ಸಲು. ಅಲ್ಲಿ ಯಾರನ್ನಾರು ಅಭಿ ಮನೆ ಅಂತ ಹೇಳಿ ಕ್ಲೀನಾಗಿ ಮನೆ ಹತ್ರನೇ ಕರ್ಕೊಂಡ್ ಬಂದ್ಬಿಡ್ತಾರೆ. ಸರಿ ಆಯ್ತು ಅಣ್ಣವ್ರೆ, ನಾನು ಅಭಿ ಮನೆಗೆ ಹೋಗ್ಬೇಕು. ಮತ್ತೆ ಹೋಗ ಲೌಡೆ, ನಂಗೇನ್ ಹೇಳ್ತಿದ್ಯಾ? ಅಯ್ಯೋ ಮಚ್ಚ, ಹೇಳ ಮಚ್ಚ, ಏನಾಯ್ತು ಮಚ್ಚ? ಮಚ್ಚ ಹಂಗೆ ಮನೇಲಿ ಖಾಲಿ ಬಿದ್ದಿತ್ತು, ನಾ ಯಾರು ಯೂಸೇ ಮಾಡ್ತಿರ್ಲಿಲ್ಲ, ಅದಕ್ಕೆ ತಾನು ಓಡಾಡ್ತಿದ್ದೀನಿ. ಅದೇ ಅವ್ರ ಮನೇಲಿ ಯಾವ್ದಾದ್ರು ನೈಟಿ ಗಿಟಿ ಖಾಲಿ ಬಿದ್ದಿದ್ರೆ ಹೆಂಗ್ ಗತಿ ಗುರು? ಕಿರಣ್ ರಿಸಲ್ಟ್ ಏನಾಯ್ತು? 1 ನಿಮಿಷಪ್ಪ, ಚೆಕ್ ಮಾಡ್ತಾ ಇದ್ದೀನಿ. ಫೇಲ್ ಆಗಿವನಪ್ಪ. ಅವನು ವೈಭವ್ ಸೂರ್ಯವಂಶಿನ ಪರವಾಗಿಲ್ಲ. 14 ವರ್ಷ ಹಿಡ್ಕೊಂಡು ಎಂತ ಸಾಧನೆ ಮಾಡಿದನ್ ಗೊತ್ತಾ? ಅಮ್ಮ, ನಾನ್ 10th ಫೇಲ್ ಆದೆ. ಮನೆ ಯಾವಾಗ ಬಿಟ್ಟು ಹೋಗ್ತಾ ಇದೆಯಾ? ದೇವ್ರೆ, ನಾನು ವೈಭವ್ ತರ ಸಾಧನೆ ಮಾಡ್ಬೋದಿತ್ತು. ಇದರಲ್ಲಿ ಒಂದು ವ್ಯತ್ಯಾಸ ಏನಂದ್ರೆ, ಅವನ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇತ್ತು ಅವ್ರ ಮನೆಯವ್ರು ಅದಕ್ಕೆ ಸಹಾಯ ಮಾಡಿದ್ರು. ಆದ್ರೆ ನಾನ್ ಕ್ರಿಕೆಟ್ ಆಡ್ತೀನಿ ಅಂದ್ರೆ ಅದ್ರ ಸೋತಿದ್ರೆ ಮನೆ ಜವಾಬ್ದಾರಿ ಯಾರು ನೋಡ್ಕೋತಾರೆ ಅಂತ ಹೇಳಿ ನನ್ನ ಓದು ಅಂತ ಫೋರ್ಸ್ ಮಾಡಿದ್ರು. ನನ್ಗೂ ಯಾರಾದ್ರೂ ಹೇಳಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ನಿನ್ ಕೈಲೂ ಆಗುತ್ತೆ, ನೀನ್ ವೈಭವ್ ತರ ಒಳ್ಳೆ ಕ್ರಿಕೆಟರ್ ಆಗ್ಬೋದು ಅಂತ. ಆದ್ರೆ ಒಂದ್ ಅನ್ಸುತ್ತೆ, ನಮ್ ಕನ್ಸು ಮಾಯ ಆಗಿಲ್ಲ, ಅದನ್ನ ತುಳಿದಾಕ್ಬಿಟ್ರು ಅಂತ. ಬೇರೆ ಯಾವ್ದು ಅಲ್ಲ, ಮನೆ ಜವಾಬ್ದಾರಿ ಅನ್ನೋ ಒಂದು ಪದ ನನ್ನ ಕರ್ಕೊಂಡ್ಬಿಡು ದೇವ್ರೆ. ಈ ಜೀವನ ಬೇಡ ನನ್ಗೆ. ವಿಧಿಯ ನಾಟಕ. ಮಚಾ, ಇವಾಗಷ್ಟೇ ಒಂದು ಹಳೆ ಪೆಟ್ರೋಲ್ ಬೈಕ್ ನೋಡ್ದೆ ಮಚಾ. ಹೌದೇನೋ? ಇವಾಗೆಲ್ಲ ಫುಲ್ ಬೈಕಲ್ಲಿ ಸ್ಪೀಕರ್ ಎಲ್ಲ ಇಟ್ಕೊಂಡು ಸೌಂಡ್ ಮಾಡ್ತೀವಿ, ಆದ್ರೆ ಅದು ಆ ಸೈಲೆನ್ಸರ್ ಅಲ್ಲೇ ಸೌಂಡ್ ಬರ್ತಿತ್ತು ಮಚಾ. ಅದು ಕೇಳ್ಬಿಟ್ಟೆ ಎದ್ರಬಿಟ್ಟೆ ನಾನು. ಅದ್ ಬಿಡಲಿ, ಇವಾಗ ಅಷ್ಟೇ ಒಂದು ಹಳೆ ಮೂವಿ ನೋಡ್ಕೊಂಬಂದೆ. ಅದ್ರಲ್ಲಿ ನೋಡಿದ್ರೆ ಹುಡುಗ ಹುಡುಗಿ ಮದ್ವೆ ಆಗ್ತವ್ರೆ. ಅದು ಇವಾಗ್ಲೇ ಗೊತ್ತಾಗಿದ್ದು ನಂಗೆ. ಮೊದ್ಲೆಲ್ಲ ಹುಡುಗ ಹುಡುಗಿನೇ ಮದ್ವೆ ಆಗ್ತಿದ್ರು, ನಮ್ ತರ ಇವಾಗ ಹುಡುಗ ಹುಡುಗಿ ಎಲ್ಲ ಆಗ್ತಿರ್ಲಿಲ್ಲ ಅಂತ. ಅದು ಇವಾಗ ಗೊತ್ತಾಯ್ತಾ ನಿಂಗೆ? ಮೊದ್ಲೆಲ್ಲ ಮದ್ವೆ ಆಗೇ ಜೊತೆಗಿರ್ಬೇಕಿತ್ತಂತೆ, ಇವಾಗಿನ ತರ ಲೀವಿನ ಗಿವಿನ್ ಎಲ್ಲ ಏನು ಇರ್ಲಿಲ್ಲ ಅಂತೆ. ಹ್ಞೂ ಮಚ್ಚ, ಮೊದಲೇ ಚೆನ್ನಾಗಿತ್ತು. ಇವಾಗ ನೋಡು, ನಮ್ಮ ಅರ್ಧ ಸ್ಯಾಲ್ರಿ ಈ ಬರೀ ಆಕ್ಸಿಜನ್ ತೊಗೊಳಕ್ಕೆ ಖರ್ಚು ಮಾಡ್ತಿದ್ದೀವಿ. ಮೊದಲು ಈ ಆಕ್ಸಿಜನ್ ಎಲ್ಲ ಫ್ರೀಯಾಗೇ ಸಿಗ್ತಿತ್ತಂತೆ. ಅದು ಬಿಡು, IPL ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟೈತೆ. ನಮ್ಮ ಧೋನಿ ಸರ್ ನೋಡಿದ್ರೆ ಇದೇ ವರ್ಷ ಲಾಸ್ಟ್ ಆಟ ಆಡೋದಂತವ್ರೆ. ಏನನ್ಸುತ್ತೆ ನಿಂಗೀಗ? ಹ್ಞೂ ಮಚ್ಚ, ನನಗೂ ಅದೇ ಬೇಜಾರು. ಧೋನಿ ಏನೋ ಲಾಸ್ಟ್ ಅಂತಾರೆ. ಏನೋ ಇನ್ನೊಂದು ವರ್ಷ ಆಡಿದ್ರೆ ಚೆನ್ನಾಗಿರೋದಪ್ಪ. ಇವಾಗ ಹೋಗಿ ಮಲ್ಕೊಳಪ್ಪ, ಏನಾದರೂ ಆಗಲಿ. ನಾಳೆ ಸ್ಕೂಲ್ ಟ್ರಿಪ್ ಐತೆ, ಬರ್ತೇ ಇಲ್ಲ? ಇಲ್ಲ ಮಚ್ಚ, ನಾನು ಬರ್ತಿಲ್ಲ. ಪ್ರತಿ ಸತಿ ಕರ್ಕೊಂಡು ಹೋಗಂಗೆ ಅದೇ ಮೂನಿಗೆ ಕರ್ಕೊಂಡು ಹೋಗ್ತವ್ರೆ. ಏನಾದರೂ ಮಾರ್ಸು ಜುಪಿಟರಿಗೆ ಕರ್ಕೊಂಡು ಹೋದ್ರೆ ಬರ್ತಿದ್ದೆ ನಾನು. ಹೇಳ್ರ, ಇಂಡಿಯಾದಲ್ಲಿ ಜಾಸ್ತಿ ಮಳೆ ಯಾವ ಜಾಗದಲ್ಲಿ ಆಗುತ್ತೆ? ಸರ್, ನೆಲದ ಮೇಲೆ. ಪಾನಿಪತ್ ಎಂಬ ಯುದ್ಧ ಯಾವಾಗ ಶುರುವಾಗಿ ಯಾವಾಗ ಮುಗೀತು? ಸರ್, ಪಾನಿಪತ್ ಎಂಬ ಯುದ್ಧ ಪೇಜ್ ನಂಬರ್ 23 ಸ್ಟಾರ್ಟ್ ಆಗಿ ಪೇಜ್ ನಂಬರ್ 28 ಮುಗೀತು.
ಥೂ ನನ್ ಮಕ್ಳ ಹೋಗ್ಲಿ 1869 ಏನಾಗಿತ್ತು ನಂಗೆ ಗೊತ್ತ ಸರ್ ಏನಾಗಿತ್ತ ಅಂತ ನಾನು ಹುಟ್ಟೇ ಇರ್ಲಿಲ್ಲ ಲೇ 1869 ಗಾಂಧೀಜಿ ಹುಟ್ಟಿದ್ರು ಕಣ್ರೋ ಸರಿ 1873 ಏನಾಗಿತ್ತು ಗಾಂಧೀಜಿಗೆ 4 ವರ್ಷ ಆಗಿತ್ತು ಓಕೆ ಝೀರೋದ್ ಇನ್ವೆನ್ಷನ್ ಯಾರು ಮಾಡಿದ್ ಹೇಳ್ರು ತಾಲ್ ನಂಗೊತ್ತು ತಾಲ್ ಆಲಿಯಾ ಬತ್ತು ಸರ್ ನನಗೊತ್ತು ಸರ್ ಆಲಿಯಾ ಭಟ್ಟು ಸರ್ ಏನೋ ಪರವಾಗಿಲ್ಲ ಕರೆಕ್ಟ್ ಆಗಿ ಹೇಳ್ಬಿಟ್ಟೆ ತಾಲ್ ನಾನು ಅದೇ ತಾಲ್ ಹೇಳಿದ್ದು ನೀನೇನೋ ಬತ್ತ ಬೇವರ್ಸಿ ಆಯ್ತಿದ್ಯಲ್ಲೇ ಹಿಂದಿ ಮೂವಿಗಳು ನೋಡಕ್ ಕಮ್ಮಿ ಅಮ್ಮ ನಾನ್ ಬೆಳಗ್ಗೆನೆ ಬೇಗ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು ದಯವಿಟ್ಟು ನಾನ್ ಮಲ್ಕೊಂಡಿರ್ಬೇಕಾದ್ರೆ ನೀನ್ ನನಗ್ ಡಿಸ್ಟರ್ಬ್ ಮಾಡ್ಬೇಡ ಸರಿನಾ ಸಾಕ್ ಸುಮ್ನೆ ಇರೋ ನಾನು ನಿನಗೆ ಯಾವಾಗ ಡಿಸ್ಟರ್ಬ್ ಮಾಡಿದೀನಿ 2025 ಮೇ 27ನೇ ತಾರೀಕು ಅತಿ ಶಕ್ತಿಯುತವಾದ ಜ್ಯೇಷ್ಠ ಅಮಾವಾಸ್ಯೆ. ಈ ಅಮಾವಾಸ್ಯೆ ಮಂಗಳವಾರ ಬಂದಿರುವುದರಿಂದ